ಮತ್ತೊಂದು ಕಡೆ ವಿಜಯ್ ಅವರು ಬೆಂಗಳೂರಿಗೆ ಆಗಮಿಸುವಂತಹ ಒಂದು ಸೂಚನೆಯನ್ನ ಕೂಡ ನೀಡಲಾಗ್ತಾ ಇದೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿಯ ಕಿಚ್ಚು ಇದೀಗ ಹೆಚ್ಚಾಗ್ತಾ ಇದೆ. ತಮಿಳುನಾಡಿಗೆ ಹರಿತಾ ಇದೆ ನಿತ್ಯ 3500 ಕ್ಯೂಸೆಕ್ ನೀರು. ತಮಿಳುನಾಡಿಗೆ ಹರಿತಾ ಇದೆ ನಿತ್ಯ 3500 ಕ್ಯೂಸೆಕ್ ನೀರು. ಇಲ್ಲೇ ಕುಡಿಯೋದಕ್ಕೆ ನೀರಿಲ್ಲ. 15 ದಿನ 3500ಕ್ಕೂ ನೀರು ಬಿಟ್ರೆ ಕಾವೇರಿ ಡ್ಯಾಮ್ ಖಾಲಿ ಆಗೋಗ್ಬಿಡುತ್ತೆ. ಸದ್ಯ KRS ನಲ್ಲಿ ಉಳಿದಿರೋದು 14 TMC ನೀರು ಮಾತ್ರ. ಅಲ್ಲಿಗೆ 15 ದಿನಕ್ಕೆ 4.5 TMC ನೀರು ಹರಿಸಬೇಕು. ಮಳೆ ಕೈ ಕೊಟ್ರೆ ರಾಜಧಾನಿಗೆ ಕಂಟಕ ತಪ್ಪಿದ್ದಲ್ಲ. ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ. ಬೆಂಗಳೂರಿಗೆ ಕೇವಲ 5-6 ತಿಂಗಳ ನೀರು ಮಾತ್ರ ಲಭ್ಯವಾಗಿದೆ. ಜಲಮಂಡಳಿ ಅಧ್ಯಕ್ಷೆ ಮಂಜುಳಾ ಆತಂಕವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಆತಂಕಗಳು ಕೂಡ ಹೆಚ್ಚಾಗಿ ಆಗತ್ತೆ. ಉಳಿದಿರೋದು ಬಹಳ ಕಡಿಮೆ TMC ನೀರು. ದಿನಂಪ್ರತಿ 3500 ಅಂತಂದ್ರೆ 15 ದಿನಕ್ಕೆ ಎಷ್ಟಾಗುತ್ತೆ? 4.5 TMC ನೀರು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಹೇಳಿ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಜಲಮಂಡಳಿ ಅಧ್ಯಕ್ಷೆ ಮಂಜುಳಾ ಅವರೇ ಈ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಒಂದು ಕಡೆ ಪ್ರಸ್ತುತ 5-6 ತಿಂಗಳಿಗಾಗುವಷ್ಟು ಮಾತ್ರ ನೀರು ಲಭ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯ KRS ಜಲಾಶಯದಲ್ಲಿ ಇರೋದು 20 TMC ನೀರು ಮಾತ್ರ. ಅದರಲ್ಲಿ ಬಳಕೆಗೆ ಸಿಗೋದು ಕೇವಲ 14 TMC ಮಾತ್ರ. ಮುಂದಿನ ದಿನಗಳಲ್ಲಿ ಸರಿಯಾಗಿ ಮಳೆ ಆಗದೆ ಹೋದರೆ ರಾಜಧಾನಿಗೆ ಭೀಕರ ನೀರಿನ ಅಭಾವ ಎದುರಾಗೋದು ಖಚಿತ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಒಂದೊಮ್ಮೆ ನಿರೀಕ್ಷಿತ ಪ್ರಮಾಣದಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗದೆ ಹೋದರೆ ಮುಂಬರುವ ದಿನಗಳಲ್ಲಿ ಬೆಂಗಳೂರು ತೀವ್ರ ಜಲಕ್ಷಾಮವನ್ನ ಎದುರಿಸಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಮಳೆಯಾಗುವಂತಹ ನಿರೀಕ್ಷೆಗಳು ಕೂಡ ಒಂದ್ ಕಡೆ ಇದೆ. ಒಂದು ವೇಳೆ ಮಳೆ ಕೈ ಕೊಟ್ಬಿಟ್ರೆ ಖಂಡಿತವಾಗಿಯೂ ಕೂಡ ನೀರಿನ ಸಮಸ್ಯೆ ಎದುರಾಗತ್ತೆ ಅಂತ ಹೇಳಿ ಜಲಮಂಡಳಿ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಒಂದ್ ಕಡೆ CWRC ಇಂದ ನೀರನ್ನ ಹರಿಸುವಂತೆ ಒತ್ತಡಗಳು ಕೂಡ ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆ ಜಲಾಶಯದಲ್ಲಿ ಖಾಲಿ ಆಗ್ತಾ ಇರುವಂತಹ ನೀರು. ಈ ಎರಡರ ನಡುವೆ ಬೆಂಗಳೂರಿಗರ ಕುಡಿಯುವ ನೀರಿನ ಭವಿಷ್ಯ ಈಗ ಸಂಪೂರ್ಣವಾಗಿ ಮುಂಗಾರು ಮಳೆಯನ್ನೇ ನೆಚ್ಚಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಲಮಂಡಳಿ ಒಂದ್ ಕಡೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ. ದಿನಂಪ್ರತಿ 3500 ಕ್ಯೂಸೆಕ್ಸ್ ನೀರು ಹರಿತಾ ಇದೆ. ಬೆಂಗಳೂರಿಗೂ ಕೂಡ ನೀರಿನ ಅಭಾವ ಎದುರಾಗತ್ತೆ. ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ. ಇವತ್ತು ಮಧ್ಯಾಹ್ನ 2:30 ಸುಮಾರಿಗೆ ಸಭೆ ಕೂಡ ಇದೆ. ಈ ಸಭೆಯಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ CM ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಬಲವಾಗಿ ನೀವು ವಾದವನ್ನ ಮಂಡಿಸಬೇಕು. ಸಮಸ್ಯೆ ಏನೆಲ್ಲ ಆಗಬಹುದು ಮುಂದಿನ ದಿನಗಳಲ್ಲಿ. ಸದ್ಯಕ್ಕೆ ನೀರು ಎಷ್ಟಿದೆ, ಎಷ್ಟು TMC ನೀರಿದೆ, ಪ್ರೆಸೆಂಟ್ಲಿ ಡೆಡ್ ಸ್ಟೋರೇಜ್ ಅನ್ನ ನೀವು ಅಲ್ಲಿ
ಅಧಿಕಾರಿಗಳ ಮುಂದೆ ಹೇಳುವಂತಹ ಕೆಲಸಗಳನ್ನ ಕೂಡ ಮಾಡಬೇಕು, ವಾದವನ್ನ ಮಂಡಿಸುವಂತಹ ಕೆಲಸಗಳನ್ನ ಇಲ್ಲಿ ಮಾಡಬೇಕು. ಡೆಡ್ ಸ್ಟೋರೇಜ್ ಹೇಗಿದೆ, ಕುಡಿಯೋ ನೀರಿಗೆ ಏನ್ ಸಮಸ್ಯೆ ಆಗತ್ತೆ ಮುಂಬರುವ ದಿನಗಳಲ್ಲಿ, ಮತ್ತೆ ರೈತರಿಗೆ ಯಾವ ರೀತಿಯಾಗಿ ಇದು ಸಮಸ್ಯೆ ಆಗತ್ತೆ, ಮಳೆ ಬಂದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ, ಅವ್ರು ಕೇಳಿದಷ್ಟು ನೀರನ್ನ ಬೇಕಾದ್ರೆ ನಾವು ಹರಿಸ್ಬಿಡ್ಬೋದು, ಜಾಸ್ತಿನೇ ಹರಿಸೋಣ, ಏನ್ ಸಮಸ್ಯೆ ಇಲ್ಲ. ಬಟ್ ಆದ್ರೆ ಮಳೆ ಕಡಿಮೆ ಇದೆ, ಬರ ಆವರಿಸುವಂತಹ ಎಲ್ಲಾ ಲಕ್ಷಣಗಳು ಕಾಣಸಿಗ್ತಾ ಇದೆ. ಹೀಗಾದ್ರೆ ಮುಂದಿನ ದಿನಗಳಲ್ಲಿ ಜಲಕ್ಷಾಮ ಎದುರಾಗುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ನೀವು ಪ್ರಬಲ ವಾದವನ್ನ ಮಾಡಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಮಂಜುಳಾ ಅವರು ಏನ್ ಹೇಳಿದ್ರು ಒಮ್ಮೆ ಕೇಳ್ತಾ ಹೋಗೋಣ ಬನ್ನಿ. ಈ ವರ್ಷದಲ್ಲಿ ಮಾನ್ಸೂನ್ ಸ್ವಲ್ಪ ಕಡಿಮೆ ಇದೆ. ಇವಾಗ ವಾಡಿಕೆಯಂತೆ ಮಳೆ ಬಂದಿಲ್ಲ. ಎಸ್ಪೆಷಲಿ ನಮ್ಮ ಕ್ಯಾಚ್ಮೆಂಟ್ ಏರಿಯಾ ಏನಿದೆ, ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಯೇ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಬೆಂಗಳೂರು ನೀರಿಗೆ ಸೋರ್ಸ್ ಅದು KRS ಮತ್ತು ಕಬಿನಿ ನಿಮಗೆಲ್ಲ ಗೊತ್ತಿರೋದು ಮುಖ್ಯವಾದ ರಿಸರ್ವಾಯರ್ಸ್. ಸೊ ಇವಾಗಿನ ಸ್ಟೋರೇಜ್ ಅಂದರೆ ಗ್ರಾಸ್ ತೊಗೊಂಡ್ರೆ ಅಬೌಟ್ 20 TMC ಇದೆ, ಬಟ್ ಯೂಸೇಬಲ್ ತೊಗೊಂಡ್ರೆ ಅಬೌಟ್ 14-15 TMC ಇದೆ. ನಮಗೆ ಸರಾಸರಿ ಬೆಂಗಳೂರಿಗೆ ಪ್ರತಿ ತಿಂಗಳ ಒಂದು ಸುಮಾರು 2.2 TMC ಫೀಟಷ್ಟು ಬೇಕಾಗ್ತದೆ. ಸೊ ಅದು ಅಂದಾಜು ಮಾಡಿದ್ರೆ 5-6 ತಿಂಗಳಷ್ಟು ಅಂದರೆ ಬೇರೆ ಯಾವುದಕ್ಕೆ ಉಪಯೋಗಿಸಿಲ್ಲ ಅಂತಂದರೆ ಬರೀ ಕುಡಿಯೋ ನೀರಿಗೆ ಮಾತ್ರ ಮೀಸಲಿಟ್ಟರೆ ಸಾಕಾಗುತ್ತೆ. ಬಟ್ ಇದಲ್ಲದೆ ಕೆಲವು ನಗರಗಳಿಗೂ ಕೂಡ ಯೂರಿನರಿ ಸೇಮ್ ಮೂಲದಿಂದ ಕೊಡ್ತಾ ಇರೋದ್ರಿಂದ ನೀರಿನ ಸರಬರಾಜು ಅದಕ್ಕೂ ಕೂಡ ಕನ್ಸಿಡರೇಷನ್ಸ್ ತಗೊಳ್ಬೇಕಾಗುತ್ತೆ. ಸೊ ಆದಷ್ಟು ನಾವು ಮಿತವಾಗಿ ಬಳಸಿ ಇರ್ತೆಲ್ಲ ಸಾರ್ವಜನಿಕರಿಗೆ ಸೂಚನೆಗಳನ್ನ ಸಲಹೆಗಳನ್ನ ಕೊಡ್ತಾ ಇದು ಮಾಡಿದಾಗ ಮ್ಯಾಕ್ಸ್ ಜಸ್ಟ್ ಆ್ಯಡ್ ಮಾಡಿದ್ರೆ ಇಟ್ ಈಸ್ ಅಬೌಟ್ 5 to 6 months ಇದೆ. ಬಟ್ ಮಾಡರೇಟ್ ರೈನ್ಫಾಲ್ ಬರುತ್ತೆ ಅಂತ ಕೂಡ ಪ್ರಿಡಿಕ್ಷನ್ ಇದೆ. ಆ್ಯಂಡ್ ಸ್ವಲ್ಪ ಬರ್ತಾ ಇದೆ, ಈಗಲೂ ಕೂಡ ಸ್ವಲ್ಪ ಮಳೆ ಆ ಕಡೆ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಮತ್ತೆ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾ ಕೆಲವು ಮಾಡರೇಟ್ ರೈನ್ಫಾಲ್ ಇದೆ, ಸ್ವಲ್ಪ ಇನ್ಫ್ಲೋ ಇದೆ. ಇಂತಹ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ಕೋಆರ್ಡಿನೇಟ್ ಆಗೋದು. ಬೆಂಗಳೂರು ಜಲಮಂಡಳಿಗೆ ನೀರ ಅದ್ರ ಬಗ್ಗೆ